ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಸಿದ್ದರಾಮಯ್ಯ ಅವರ ಮನೆ ದೇವರ ಉದ್ಘಾಟನೆ ಹೇಗಾಯಿತು, ಸಿದ್ದರಾಮಯ್ಯ ಬಂದಿದ್ರಾ ಇಲ್ವಾ ಅನ್ನೋದೆಲ್ಲ ಇವತ್ತು ಸಂಪೂರ್ಣವಾಗಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಾನು ಹೇಗೆ ದೇವಸ್ಥಾನಕ್ಕೆ ಹೋದೆ, ದಿನ ನಾನು ಎಲ್ಲಿವರೆಗೂ ವಾಕ್ ಹೋಗ್ತೀನಿ ಅನ್ನೋದನ್ನು ಹೇಳಿಬಿಡ್ತೀನಿ. ನಾನು ಡೈಲಿ 5:45ಕ್ಕೆ ಸರಿಯಾಗಿ ವಾಕ್ ಹೊರಡ್ತೀನಿ. ಮುಖ ತೊಳೆದಿಲ್ಲ ನಾನು ಬೆಳಗ್ಗೆ ವಾಕ್ ಬಂದ್ಬಿಟ್ರೆ ಹಕ್ಕಿಗಳ ಕಲರವ ನೋಡೋದೇ ಒಂಥರ ಅಲ್ಲ, ಕೇಳೋದೇ ಒಂಥರ ಚೆಂದ. ಇದು ನಮ್ಮೂರಿಂದ ವಾಕ್ ಮಾಡ್ಕೊಂಡು ಬಂದ್ವಿ. ನಮ್ಮೂರಿಂದ ಅಲ್ಲಪಟ್ಟಣ ಇಲ್ಲೇ ಇರೋದು. ಸುಮ್ಮನೆ ಅಲ್ಲಪಟ್ಟಣದ ಬಗ್ಗೆ ಎಲ್ಲಿ ಲೈಟ್ ಅರೇಂಜ್ಮೆಂಟ್ಸ್ ಕಾಣಿಸ್ತದೆ ಇಲ್ಲಿಗೆ. ಇದು ಅವಳಿ ಆಲದ ಮರ. ಇಲ್ಲಿವರೆಗೂ ಮರಳಗಾಲ ಡೆಡ್ ಎಂಡ್ ಇದೆ. ಇಲ್ಲಿ ರೋಡ್ ಕಾಣಿಸ್ತದೆ ಅಲ್ವಾ, ಇಲ್ಲಿಂದ ಅಲ್ಲಪಟ್ಟಣ ಸ್ಟಾರ್ಟ್ ಆಗುತ್ತೆ. ಕರಿಘಟ್ಟ ಬೆಟ್ಟ ಅಲ್ವಾ ಸುಮ್ಮನೆ ಅದು ಕರಿಘಟ್ಟ. ಕರಿಘಟ್ಟಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿವರೆಗೆ ಡೈಲಿ ವಾಕ್ ಬರ್ತಿದ್ದು. ಇವತ್ತು ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಪಟ್ಟಣಕ್ಕೆ. ನೋಡಿದ ಅಲ್ಲಪಟ್ಟಣದ ರೋಡು. ನಾನು ಇಷ್ಟೊಂದು ಉಸಿರು ಬಿಡ್ತೀನಿ ಅಂತ ನಿಜವಾಗ್ಲೂ ಇದನ್ನು ಕೇಳಿಸ್ಕೊಳ್ಳುವಾಗಲೇ ಗೊತ್ತಾಗ್ತಿರೋದು. ಈ ಕಡೆಯಿಂದ ಕೂಡ ರಸ್ತೆ ಹೋಗುತ್ತೆ ಅಲ್ಲಪಟ್ಟಣಕ್ಕೆ ಹೋಗೋದಕ್ಕೆ. ಇಲ್ಲಿ 4 ಚಕ್ರಗಳ ವಾಹನಗಳನ್ನ ನಿಲ್ಲಿಸೋದಕ್ಕೆ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಹೊಲಗಳನ್ನ ರೆಡಿ ಮಾಡಿರೋದು. ಮೈಸೂರು ಮಂಡ್ಯ ಮೇನ್ ರೋಡಲ್ಲಿ ಒಂದು ರೋಡ್ ಇದೆ ಅಲ್ಲಪಟ್ಟಣಕ್ಕೆ ಬರೋದಕ್ಕೆ, ಅಲ್ಲಿಂದ ಕೂಡ ಬರ್ಬೋದು. ಸಿದ್ದರಾಮಯ್ಯನುಂಡಿ ಮತ್ತು ನರಸೀಪುರ ಎಲ್ಲ ಕಡೆಯಿಂದ ರಾತ್ರಿನೇ ಬಸ್ಸೆಲ್ಲ ಬಂದು ನಿಂತಿವೆ. ಯಾವೂರಿಂದ ಬಸ್ ಮಾಡ್ಕೊಂಡು ಬಂದಿರೋದು? ನರಸೀಪುರದಿಂದನಾ? ರಾತ್ರಿನೇ ಬಂದ್ರಾ? ಹೌದಾ? ಈಗ ನೀವೇನಾರು ಕಾಣಿಕೆ ಹಾಕಿದ್ದೀರಾ ಏನಿಲ್ವ? ಹೌದಾ? ಅವ್ರದೇ ದೇವರು, ಅವರ ಹೆಬ್ಬಡಿ ಹುಡಿಯೋನೇ ಪೂಜಾರಿ. ಹೌದಾ? ಅಲ್ಲಿ ಅವರೇ ಮನೆ ದೇವರೇ ಇದು. ದ್ವಿಚಕ್ರ ವಾಹನ ಅಂತ ಐತೆ ಇಲ್ಲಿ. ಈ ಕಡೆ ಅನ್ಸುತ್ತೆ. ಈ ಕಡೆ ಎಲ್ಲ ಮಂಡ್ಯ ನಗರ. ಹೇಳಿ. ರೈತರಿಗೆ ಬೆಂಬಲ ಬೆಲೆ ಇಲ್ಲ. ಬೆಳೆದಿರೋ ಬೆಳೆನ ಕುಯ್ದು ಮಾರಾಟ ಮಾಡುವಂಥ ಖರ್ಚು ಕೂಡ ಅವ್ರಿಗೆ ಸಿಗದೆ ಇರೋದ್ರಿಂದ ಟೊಮೊಟೊ ಎಲ್ಲ ಹಾಗೆ ಬಿಟ್ಟಿದ್ದಾರೆ. ಬೆಳೆದವ್ರ ಕತೆ ಏನಾಗಬೇಕು, ರೈತರ ಕತೆ ಏನಾಗಬೇಕು, ನೀವೇ ಯೋಚನೆ ಮಾಡಿ. ನೋಡಿ ಗಿಡದಲ್ಲಿ ಟೊಮೊಟೊ ಎಷ್ಟೊಂದಿದೆ ಅಂತ. ಬೆಲೆ ಇಲ್ಲ ಅಂತ ಹೇಳಿ ಪಾಪ ರೈತರು ಕುಯ್ದೇ ಇಲ್ಲ. ಸದ್ಯಕ್ಕೆ ನಾವು ಹೋಗೋವರೆಗೂ ಲೈಟ್ ಅರೇಂಜ್ಮೆಂಟ್ಸ್ ಇದ್ದಿದ್ದು ಖುಷಿಯಾದ ವಿಚಾರ. ಇಲ್ಲಿ ಓಡಾಡ್ತಿರೋದೆಲ್ಲ ಬೇರೆ ಊರಿನವರು. ರಾತ್ರಿನೇ ಬಸ್ಸು ಮತ್ತು ಓನ್ ವೆಹಿಕಲ್ ಮಾಡ್ಕೊಂಡು ಬಂದು ಇಲ್ಲೇ ಇದ್ದಾರೆ. ರಾತ್ರಿಯಿಂದನೇ ಪೂಜೆಗಳೆಲ್ಲ ಶುರುವಾಗಿದೆ. ಆದರೆ ನನಗೆ ರಾತ್ರಿ ಬರೋದಕ್ಕಾಗಿರಲಿಲ್ಲ. ಬೆಳಿಗ್ಗೆ ವಾಕ್ ಬಂದಿದ್ದೆ ಅಲ್ವಾ, ಹಾಗಾಗಿ ಹೇಗೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇಲ್ಲೆಲ್ಲ ಟೀ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ. ಇನ್ನೂ ಜಾತ್ರೆ ಕಟ್ಟಿಲ್ಲ. ಅಂದರೆ ಪ್ರೋಗ್ರಾಮ್ ಎಲ್ಲ ಶುರುವಾಗೋದೆಲ್ಲ ಒಂದು 11 ಗಂಟೆ ಮೇಲೆ. ಅಷ್ಟರಲ್ಲಿ ಜಾತ್ರೆ ಎಲ್ಲ ಕಟ್ತಾರೆ. ತುಂಬ ಜನ ಸೇರೋದ್ರಿಂದ ಯಾರಿಗಾದರೂ ಎಮರ್ಜೆನ್ಸಿಯಾಗಿ ಏನಾದರೂ ಹುಷಾರು ತಪ್ಪಿಟ್ರೆ ಅಂತ ಹೇಳಿ ತುರ್ತು ಚಿಕಿತ್ಸಾ ಕೇಂದ್ರ ಕೂಡ ಇಲ್ಲೇ ಮಾಡಿದ್ದಾರೆ ಮಂಡ್ಯ ಜಿಲ್ಲಾಸ್ಪತ್ರೆ ಕಡೆಯಿಂದ. ನನಗಂತೂ ನಾವು ಹೋಗುವಾಗ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಇನ್ನೂ ಆನ್ ಆಗಿದ್ದು ತುಂಬಾ ಖುಷಿ ಆಯಿತು. ಇಲ್ಲೊಂದು ರೋಡ್ ಮಾಡಿದ್ದಾರೆ ನೋಡಿ. ಈ ರೋಡ್ ಇರಲಿಲ್ಲ ಮೊದಲು, ಇವಾಗ ರೋಡ್ ಮಾಡಿದ್ದಾರೆ. ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ತೋರಿಸಿದೆ ಹೇಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಡುಗೆ ಮಾಡೋದಕ್ಕೆ ಮತ್ತು ಊಟದ ವ್ಯವಸ್ಥೆಗೆ ಮತ್ತು ಸಭಾಂಗಣ ಎಲ್ಲರೂ ಬಂದು ಸೇರುವಂತಹ ಸಿದ್ದರಾಮಯ್ಯ ಅವರ ಸ್ಟೇಜ್ ಎಲ್ಲ ಹೇಗೆ ಮಾಡಿದ್ದಾರೆ ಅನ್ನೋದೆಲ್ಲ ತೋರಿಸಿದೆ ನೋಡಿ. ಎಂಟ್ರೆನ್ಸ್ ಬಾಗಿಲು ಅಲ್ಲಿ ಬಸವಪ್ಪನ ವಿಗ್ರಹವನ್ನು ಕೆತ್ತಿದ್ದಾರೆ ಎಂಟ್ರೆನ್ಸ್ ಬಾಗಿಲಲ್ಲಿ. ನನಗಂತೂ ತುಂಬಾ ಖುಷಿ ಆಯಿತು ದೇವಸ್ಥಾನನ ಇಷ್ಟು ಬೆಳಗ್ಗೆ ನೋಡಿದ್ದು. ಇಲ್ಲಿ ನೋಡಿ ಎಷ್ಟೊಂದು ಹೂವಿನ ಅಲಂಕಾರ ಮಾಡಿದ್ದಾರೆ, ಹಾಗೂ ಮತ್ತಷ್ಟು ಹೂವೆಲ್ಲ ತರಿಸ್ತಾ ಇದ್ದಾರೆ. ಯಾಕಂದರೆ ದೇವರೆಲ್ಲ ಪ್ರತಿಷ್ಠಾಪನೆ ಮಾಡ್ತಾರಲ್ವ, ಅಲ್ಲಿಗೆಲ್ಲ ಹೂ ಇಡೋದಕ್ಕೆ ಅಂತ ಇಲ್ಲಿ ಹೂ ಗಿಡಗಳು ಹಾಕಿದ್ದಾರೆ. ಇದು ದೇವ್ರಿಗೆ ಮುಡಿಪಾಗಿರಲಿ, ಯಾರು ಕೀಳ್ಬೇಡಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ದೇವಸ್ಥಾನದ ಮುಂದೆ ಅರಳಿ ಕಟ್ಟೆ ಮಾಡಿದ್ದಾರೆ. ಅರಳಿ ಮರ ಆಗಲೇ ಎಷ್ಟು ದೊಡ್ಡದಾಗಿದೆ ನೋಡಿ. ಈ ದೇವಸ್ಥಾನ ಈ ಸಮಾರಂಭದ ಕಡೆಯಿಂದ ಅಲ್ಲಪಟ್ಟಣ ನಿಜವಾಗ್ಲೂ ಫೇಮಸ್ ಆಗೋಗಿದೆ.
ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಲಿ ಅಂತಲೇ ನಾನು ನಾಳೆ ಅಂತಾನೆ ವಿಡಿಯೋ ಕೂಡ ಹಾಕಿದೆ, ಹೇಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದಾರಂತ. ಎಲ್ಲರಿಗೂ ತಲುಪಿದೆ ಅಂತ ಅಂದ್ಕೊಳ್ತೀನಿ. ಹಾಗೂ ಯಾರೂ ಬರೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಂದು ನೋಡ್ಕೊಂಡು ಹೋಗಿ. ಶ್ರೀರಂಗಪಟ್ಟಣದಿಂದ ಅಲ್ಲಾಪಟ್ಟಣಕ್ಕೆ ಬಸ್ ಇದೆ, ಹಾಗೆ ಮಂಡ್ಯದಿಂದ ಕೂಡ ಅಲ್ಲಾಪಟ್ಟಣಕ್ಕೆ ಬಸ್ ಇದೆ. ಓನ್ ವೆಹಿಕಲ್ ಆದರೆ ಮೈಸೂರು ಮತ್ತು ಮಂಡ್ಯ ಹೆದ್ದಾರಿನಲ್ಲಿ ಅಲ್ಲಾಪಟ್ಟಣಕ್ಕೆ ಹೋಗೋ ದಾರಿ ಅಂತ ಇದೆ, ಅಲ್ಲಿ ಬಂದರೆ ನಿಮಗೆ ಬೇಗನೆ ಒಂದು 3-4 ಕಿಲೋಮೀಟರ್ಗೆಲ್ಲ ಅಲ್ಲಾಪಟ್ಟಣ ಸಿಕ್ಬಿಡತ್ತೆ. ದೇವಸ್ಥಾನದ ಅಲಂಕಾರವನ್ನು ನೋಡೋದಕ್ಕಂತೂ 2 ಕಣ್ಣು ಸಾಲೋದಿಲ್ಲ. ಇದು ಎಂಟ್ರೆನ್ಸ್ ಬಾಗಿಲು. ದೇವಸ್ಥಾನದ ಮುಂದೆ ಅರಳಿ ಮರ ಇದೆ, ಹಾಗೆ ಗರುಡಗಂಬ ಕೂಡ ಮಾಡಿದ್ದಾರೆ. ದೇವರನ್ನು ಇನ್ನೂ ಪ್ರತಿಷ್ಠಾಪನೆ ಮಾಡದೇ ಇರೋದ್ರಿಂದ ಆ ದೇವಸ್ಥಾನದ ಬಾಗಿಲನ್ನು ತೆಗೆದಿಲ್ಲ. ಇಲ್ಲಿ ನೋಡಿ, ಈಗ ಎಡಭಾಗದಲ್ಲಿ ನಿಮಗೆ ಹಾಸಿಗೆ ದೀಮ್ ಥರ ಕಾಣಿಸಿದೆ ಅಲ್ವಾ, ಅಲ್ಲಿ ದೇವರನ್ನು ಇಟ್ಟಿದ್ದಾರಂತೆ. ಇಲ್ಲೂ ಕೂಡ ದೇವ್ರ ವಿಗ್ರಹಗಳನ್ನ ಇಟ್ಟಿದ್ದಾರೆ, ಭತ್ತದಲ್ಲಿ ಮುಚ್ಚಿದ್ದಾರೆ. ಅನ್ನದಾನೇಶ್ವರ ಕೂಡ ಈಶ್ವರ ಆಗಿರೋದ್ರಿಂದ ಈಶ್ವರನ ಮುಂದೆ ಯಾವಾಗಲೂ ನಂದಿ ಇರಲೇಬೇಕಲ್ವ. ನಂದಿ ವಿಗ್ರಹವನ್ನು ಆಗಲೇ ಕೂರಿಸಿದ್ದಾರೆ. ಮೇ ಬಿ ನೆನ್ನೆ ಕೂರಿಸಿದ್ದಾರೆ ಅನಿಸುತ್ತೆ, ನೆನ್ನೆ ನಾನು ಬರಲಿಲ್ಲ ಅಲ್ವಾ. ನಿಮಗೆಲ್ಲ ಹೇಳ್ದೆ ಅಲ್ವಾ, ಹೂಗಳನ್ನ ಮತ್ತಷ್ಟು ತರ್ತಿದ್ದಾರೆ ಅಂತ, ವ್ಯಾನಿಂದ ಇಳಿಸ್ತಿದ್ರಂತ. ಇಲ್ಲಿ ನೋಡಿ ಎಷ್ಟೊಂದು ಹೂವೆಲ್ಲ ಜೋಡಿಸಿದ್ದಾರೆ. ಸಾಮಾನ್ಯವಾಗಿ ಮನೆ ಗೃಹ ಪ್ರವೇಶಕ್ಕೇ ನಾವು 2-3 ಥರ ಹೋಮಗಳನ್ನ ಮಾಡಿಸ್ತೀವಿ. ಇನ್ನು ದೇವಾಲಯ ಉದ್ಘಾಟನೆ ಅಂತ ಹೇಳಿದ್ರೆ ತುಂಬ ಹೋಮಗಳನ್ನ ಮಾಡಿದ್ದಾರೆ. ನೆನ್ನೆ ಕೂಡ ಮಾಡಿದ್ದಾರೆ, ಇವತ್ತು ಕೂಡ ಹೋಮಗಳನ್ನ ಮಾಡ್ತಾರೆ. ಹಾಗಾಗಿ ಹೋಮಕುಂಡ ಇನ್ನೂ ಹಾಗೇ ಇದೆ. ದೇವರ ಗೋಪುರದ ಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡ್ತಾರಲ್ವ, ಆ ಕಳಶ ಕೂಡ ಇಲ್ಲೇ ಇದೆ. ಇವತ್ತು ದೇವಸ್ಥಾನದ ಕುಂಭಾಭಿಷೇಕ ಇರೋದ್ರಿಂದ ಇಲ್ಲಿ 101 ಕಳಶಗಳಲ್ಲಿ ಕುಂಭಾಭಿಷೇಕಕ್ಕೆ ಅಂತ ಹೇಳಿ ನೀರನ್ನು ರೆಡಿ ಮಾಡಿದ್ದಾರೆ. ನಾನು ಲೆಕ್ಕ ಹಾಕಲಿಲ್ಲ, ಆದರೂ 101 ಇರಬಹುದು ಅಂತ ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ. ನಾವು ಹೋದ ಸಮಯದಲ್ಲೇ ಪೂಜಾ ಕುಣಿತಗಳನ್ನ 12 ಕಡೆಯಿಂದ ಕರೆಸಿದ್ರಂತೆ. ಸೊ ಇಲ್ಲಿ ಕಾಲುವೆಗೆ ಹೋಗಿ ಮಜ್ಜನದ ನೀರು ಅಂತ ತರ್ತಾರೆ. ಎಲ್ಲರೂ ಕಾಲುವೆ ಕಡೆಗೆ ಹೋಗ್ತಾ ಇದ್ದಾರೆ. ಪೂಜಾ ಕುಣಿತವನ್ನು ಕಟ್ಕೊಂಡು ಅಲ್ಲಿಂದ ಕುಣ್ಕೊಂಡು ಬರ್ತಾರೆ. ಅಲ್ಲದೆ ಬಸವಪ್ಪಗಳನ್ನ ಕರೆಸಿದ್ದಾರೆ, ತುಂಬ ಕಡೆಯಿಂದ ಬಸವಪ್ಪಗಳನ್ನ ಕರೆಸಿದ್ದಾರೆ. ಇದೆಲ್ಲ ಆಚರಣೆಗಳನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ನಾವೇನಾದರೂ ನಾಳೆ ಅಂತಲೇ ಬಂದಿದ್ದಿದ್ರೆ ರಾತ್ರಿ ಎಲ್ಲ ಏನೇನು ಪೂಜೆ ಇತ್ತು ಎಲ್ಲ ಪೂಜೆ ಇವಾಗ ಏನೇನಾಗಿದೆ ಎಲ್ಲ ನೋಡಬಹುದಾಗಿತ್ತು. ಆದರೆ ಇವತ್ತು ಶಾರುಗೆ ಸ್ಕೂಲ್ ಇರೋದ್ರಿಂದ ಅವಳಿಗೆ ತಿಂಡಿ ಮಾಡೋದಿತ್ತು, ಹಾಗಾಗಿ ನಾವು ಇಷ್ಟನ್ನು ನೋಡ್ಕೊಂಡು ವಾಪಸ್ ಹೋದ್ವಿ. ಸದ್ಯಕ್ಕೆ ನಾವು ಬಂದು ಹೋಗೋವರೆಗೂ ಲೈಟ್ ಅರೇಂಜ್ಮೆಂಟ್ಸ್ ಇದ್ದಿದ್ದು ನನಗೆ ತುಂಬಾ ಖುಷಿ ಆಯಿತು. ದೇವಸ್ಥಾನದ ಎಡಭಾಗದಲ್ಲಿ VIP-ಗಳು ಬಂದರೆ ಉಳ್ಕೊಳ್ಳೋಕೆ ಅಂತ ಹೇಳಿ ಸೋಫಾ ಮತ್ತು AC ಎಲ್ಲವನ್ನು ಹಾಕಿ ರೆಡಿ ಮಾಡಿ ಒಂದು ಕೊಠಡಿಯನ್ನು ಮಾಡಿದರು. ದೇವಸ್ಥಾನದ ಒಳಗಡೆ ಒಂದು ಬಾವಿ ಕೂಡ ಇದೆ, ಬಾವಿಗೆ ಜಾಲರಿ ಎಲ್ಲ ಹಾಕಿಸಿ ರೆಡಿ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಒಳಾಂಗಣದಲ್ಲಿ ವೀರಗಲ್ಲುಗಳು ಅಂತಿದೆ. ಇದು ತುಂಬ ಹಳೇ ಕಾಲದ ಕಲ್ಲುಗಳು, ದೇವರ ಕಲ್ಲುಗಳು. ಇಲ್ಲಿ ಬ್ರಾಹ್ಮಣರಿಗೆ ಅಂತ ಹೇಳಿ ಸಪ್ರೇಟಾಗಿ ಅಡುಗೆಯನ್ನು ಮಾಡಿದ್ದಾರೆ. ನಾನು ನಿಮಗೆ ಮತ್ತೊಂದು ಸಲ ದೇವಾಲಯವನ್ನು ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತಿನ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲ್ತಾನೆ ಇರಲಿಲ್ಲ. ಚಪ್ಪಲಿಗಳನ್ನ ಬಿಡೋದಕ್ಕೂ ಕೂಡ ಪಾದರಕ್ಷೆ ಬಿಡುವ ಸ್ಥಳವನ್ನು ಮಾಡಿದ್ದಾರೆ. ಇದು ಸಭಾಂಗಣ, ಕಾರ್ಯಕ್ರಮ ನಡೆಯುವಂತಹ ಸಭಾಂಗಣ. ಇನ್ನೂ ಮುಖ್ಯಮಂತ್ರಿಗಳು ಬಂದಿಲ್ಲ. ನಾನು ವಾಕ್ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಇದು ಐಶು ಬಿಟ್ಟಿರೋ ರಂಗೋಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. 4 ದಿನ ರಜಾ ಇತ್ತು ಅಂತ ಹೇಳಿ ಐಶು ಬಂದಿದ್ಲು. ನಾಳೆ ಭಾನುವಾರ ವಾಪಸ್ ಊರಿಗೆ ಹೋಗ್ತಿದ್ದಾಳೆ. ಊರಿಗೆ ಅಂತ ಹೇಳಿದ್ರೆ ಕಾಲೇಜಿಗೆ ಹೋಗ್ತಿದ್ದಾಳೆ, ಉಜಿರೆಗೆ ಹೋಗ್ತಾ ಇದ್ದಾಳೆ. ಬೆಳಿಗ್ಗೆ ಹೇಗೆ ವಾಕ್ ಮಾಡ್ಕೊಂಡು ಬಂದ್ವೋ ಹಾಗೇ ಮಧ್ಯಾಹ್ನದ ಮೇಲೆ ನಾವು ನಡ್ಕೊಂಡು ಹೋಗ್ತಿದ್ವಿ 12ವರೆಗೆ. ಅಲ್ಲೊಂದು ಬಸ್ ಇತ್ತು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಕರ್ಕೊಂಡು ಹೋಗ್ತಾರಲ್ಲ ಅಂತ ಹತ್ಕೊಂಡ್ವಿ, ಆದರೆ ಅಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಬರಲಿಲ್ಲ. ಮತ್ತೆ ಇಳಿದು ನಡ್ಕೊಂಡೇ ಬಂದ್ವಿ. ಎಷ್ಟೊಂದು ಬಸ್ ಬಂದು ನಿಂತಿದೆ ನೋಡಿ. ಇಷ್ಟೆಲ್ಲ ಬಸ್ಸು, ಇಷ್ಟೆಲ್ಲ ವೆಹಿಕಲ್ಸ್ ನೋಡ್ತಾ ಇದ್ದರೆ ನಿಜ ತುಂಬ ರಶ್ ಇರುತ್ತೆ ಅಂತ ಅನಿಸುತ್ತೆ. 2 ಅವಳಿ ಆಲದ ಮರ ಅಂತ ಹೇಳ್ದೆ ಅಲ್ವಾ, ಆ ಜಾಗಕ್ಕೆ ಇವಾಗ ಬಂದಿದ್ದೀವಿ. ಇಲ್ಲಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ಬಸ್ಗಳು ಬಂದಿದೆ.
ಇಲ್ಲೆಲ್ಲ 4 ಚಕ್ರದ ವಾಹನ ನಿಲ್ಲೋದಕ್ಕೆ ಅಂತ ಹಾಕಿದ್ರು. ಆದರೆ ಇಲ್ಲಿರೋದೆಲ್ಲ ಬರೀ ಬಸ್ಗಳೇ. ಅದು ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಬಂದರೆ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ. ವಿಶೇಷವಾಗಿ ಗೌರ್ನಮೆಂಟ್ ಬಸ್ಗಳನ್ನ ಕೂಡ ಮಾಡಿದ್ರು ಇಲ್ಲಿ ಜನಗಳನ್ನ ಕರ್ಕೊಂಡು ಬಂದು ಬಿಡೋದಕ್ಕೆ ಮತ್ತು ಕರ್ಕೊಂಡು ಹೋಗೋದಕ್ಕೆ ಅಂತ. ಇಲ್ಲಿ ದ್ವಿಚಕ್ರ ವಾಹನಗಳನ್ನ ನಿಲ್ಲಿಸಿದ್ದಾರೆ. ಇವಾಗ ತುಂಬಾ ಬಿಸಿಲಿರೋದ್ರಿಂದ ಟ್ಯಾಂಕರ್ಗಳಲ್ಲಿ ರಸ್ತೆ ಪೂರ್ತಿ ನೀರನ್ನು ಹಾಕಿ ಹೋಗ್ತಿದ್ರು. ಇವಾಗ ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಿದೆ. ನಾನು ಬೆಳಿಗ್ಗೆ ಬಂದಾಗ ಜಾತ್ರೆ ಏನೂ ಕಟ್ಟಿರಲಿಲ್ಲ, ಆದರೆ ಇವಾಗ ಜಾತ್ರೆ ಪೂರ್ತಿ ಕಟ್ಟಿದ್ದಾರೆ. ನಿಮ್ಗೇನೇನು ಬೇಕು ಎಲ್ಲ ಸಿಗ್ತಿತ್ತು. ರಶ್ ಅಂದರೆ ಪೂರ್ತಿ ರಶ್ ಇತ್ತು. ಕೆಲವ್ರಿಗೆ ಊಟ ಮಾಡೋದಕ್ಕೆ ಆಯ್ತಂತೆ, ಕೆಲವರು ಊಟ ಮಾಡೋದಕ್ಕೆ ಆಗ್ತಿಲ್ಲ, ತುಂಬ ರಶ್ ಇದೆ ಅಂತ ವಾಪಸ್ ಹೋಗಿದ್ದು ಉಂಟು. ನಾನು ಬರೋ ಸಮಯಕ್ಕೆ ಸರಿಯಾಗಿ ದೀಪವನ್ನು ಬೆಳಗೋದ್ರ ಮುಖಾಂತರ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮವನ್ನು ಶುರು ಮಾಡಿದ್ರು. ದೇವಸ್ಥಾನದ ಉದ್ಘಾಟನೆ ಕೂಡ ಅವ್ರ ಕೈಯಿಂದನೇ ಶುರುವಾಯಿತು. ಈ ದೇವಸ್ಥಾನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಜಾತ್ರೆ ಉದ್ಘಾಟನೆ ಮಾಡಿದ್ದೀನಿ. ದೇವರು ಅನ್ನದಾನೇಶ್ವರ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾನು ಬೆಳಿಗ್ಗೆ ಬಂದು ವಿಡಿಯೋ ಮಾಡ್ಕೊಂಡು ಸರಿ ಹೋಯಿತು. ದೇವಸ್ಥಾನವನ್ನು ಅಷ್ಟು ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಯಿತು. ಇವಾಗಂತೂ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ, ಯಾಕಂದರೆ ಪೂರ್ತಿ ರಶ್ ಇದೆ. ನೋಡಿ, ಕುಂಭಾಭಿಷೇಕ ನಡೀತಾ ಇದೆ ದೇವಸ್ಥಾನದ ಮೇಲೆ. ನನಗೆ ಇವಾಗ ಬಂದಿದ್ದಕ್ಕಿಂತ ಬೆಳಿಗ್ಗೆ ಬಂದಿದ್ದು ತುಂಬ ಖುಷಿ ಕೊಡ್ತು. ನಿಜ ನಂಗೆ ದೇವಸ್ಥಾನ ಬಿಟ್ಟು ಮನೆಗೆ ಹೋಗೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬೆಳಿಗ್ಗೆ ಒಳಗಡೆ ಬಂದ್ವಿ. ಒಳಗಡೆ ಹೋಮ ಎಲ್ಲ ಸುಟ್ಟಿದ್ದಾರಲ್ವ, ಫುಲ್ಲು ಹೊಗೆ, ಹಾಗೆ ಫುಲ್ಲು ಶೆಕೆ. ಬಾಗಿಲು ಹಾಕ್ಬಿಟ್ಟಿದ್ದಾರೆ, ದೇವರಿಗೆ ಅಲಂಕಾರ ಮಾಡ್ತಿದ್ದಾರೆ, ಹಾಗಾಗಿ ಬಾಗಿಲು ಹಾಕ್ಕೊಂಡಿದ್ರು. ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯವಿಟ್ಟು ನೀವು ಬಾಗಿಲು ತೆಗೆದ್ಬಿಟ್ಟು ಅಲಂಕಾರ ಮಾಡಿ, ನಾವು ಬಂದವರೆಲ್ಲ ನೋಡ್ಕೊಂಡು ಹೋಗ್ತೀವಿ, ಬೇರೆಯವ್ರಿಗೂ ಕೂಡ ನೋಡೋದಕ್ಕೆ ಅನುಕೂಲ ಆಗುತ್ತೆ. ನೀವು ಅಲಂಕಾರ ಮಾಡೋದೇ ಅರ್ಧ ಗಂಟೆ ಮೇಲಾಗುತ್ತೆ, ಹಾಗಾಗಿ ನೀವು ಬಾಗಿಲು ಕ್ಲೋಸ್ ಮಾಡ್ಕೊಂಡ್ಬಿಟ್ರೆ ಪೂರ್ತಿ ರಶ್ ಆಗುತ್ತೆ ಅಂತ ಕೇಳಿಕೊಂಡ್ರು. ಆವಾಗ ಇವರು ಬಾಗಿಲನ್ನು ತೆಗ್ದೇನೆ ಅಲಂಕಾರ ಮಾಡೋದಕ್ಕೆ ಶುರು ಮಾಡಿದ್ರು. ನನಗೆ ದೇವರನ್ನು ತುಂಬ ಹತ್ತಿರದಿಂದ ನೋಡಿ ಖುಷಿ ಆಯಿತು. ಶಿವಲಿಂಗವನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ದೇವರನ್ನು ಇಷ್ಟು ಹತ್ತಿರದಿಂದ ನೋಡಿ ಎಷ್ಟು ಬೆವರ್ತಾ ಇದ್ದೀನಿ ಅಂತ ನಾನು. ನಿಮಗೆಲ್ಲ ಅನ್ನದಾನೇಶ್ವರ ಕಾಣಿಸ್ತು ಅಂತ ಅಂದ್ಕೊಳ್ತೀನಿ. ಸಿದ್ದರಾಮೇಶ್ವರ ಅಂತಲೂ ಕರೀತಾರೆ, ಬೀರೇಶ್ವರ ಅಂತ ಕೂಡ ಕರೀತಾರೆ. ಇವಾಗ ದೇವಸ್ಥಾನದಿಂದ ಹೊರಗಡೆ ಬಂದೆ, ನೋಡೋಣ ಸಭೆ ಹೇಗಿರುತ್ತೆ, ಸಿದ್ದರಾಮಯ್ಯ ಹೇಗೆ ಮಾತಾಡ್ತಾರೆ ಅಂತ ಬಂದೆ. ಆದರೆ ಅವ್ರು ನಮಗೆ ಕಾಣಿಸ್ತಿರ್ಲಿಲ್ಲ, ತುಂಬ ದೂರ ಇದ್ದರು. ಎಲ್ಲ ಚೇರು ಭರ್ತಿಯಾಗಿತ್ತು. ಹಾಗಾಗಿ ಊಟ ಮುಗಿಸ್ಕೊಂಡು ಬರೋಣ, ಆಮೇಲೆ ಕೂತ್ಕೊಳ್ಳೋಣ ಇಲ್ಲಿ ಅಂತ ಹೋದ್ವಿ. ಆದರೆ ಊಟದ ಹಾಲು ಫುಲ್ಲು ರಶ್ಶು. ಅವರು ಒಂದು ತಪ್ಪೇನು ಮಾಡಿದ್ರು ಅಂತ ಹೇಳಿದ್ರೆ ಕ್ಯೂ ವ್ಯವಸ್ಥೆ ಮಾಡಬೇಕಿತ್ತು, ಆದರೆ ಕ್ಯೂ ವ್ಯವಸ್ಥೆ ಮಾಡಿರಲಿಲ್ಲ. ಹಾಗಾಗಿ ಫುಲ್ಲು ನುಗ್ಗಾಟ ಊಟಕ್ಕೆ. ತುಂಬ ಕಡೆಯಿಂದ ಬಸವಪ್ಪಗಳನ್ನ ಕರೆಸಿದ್ರು ಅಂತ ನಿಮಗೆ ಹೇಳಿದೆ. ನೋಡಿ ಎಷ್ಟು ಸುಂದರವಾಗಿದೆ, ಕೊಂಬು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೈ ತೊಳೆಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿಸಿದ್ರು, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಮಾಡಿಸಿದ್ರು. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಪ್ರಸಾದವನ್ನು ಹಿಂದಿಕ್ಕಿ ಬರಬಾರ್ದಂತ ಹೇಳ್ತಾರೆ. ಹಾಗಾಗಿ ಅಷ್ಟು ರಶ್ ಇದ್ದರೂ ಕಾಯ್ಕೊಂಡು ಅರ್ಧ ಗಂಟೆ ಮೇಲೆ ಕಾಯ್ಕೊಂಡು ಪ್ರಸಾದ ತಿನ್ನೋದಕ್ಕೆ ಅಂತ ಕೂತ್ಕೊಂಡ್ವಿ. ಪ್ರಸಾದ ಅಂತೂ ದೇವಸ್ಥಾನ ಅಂದಮೇಲೆ ಚೆನ್ನಾಗಿದ್ದೇ ಇರುತ್ತಲ್ವ. ಸೊ ಏನೇನು ಮಾಡಿದರು ಅಂತ ನಿಮ್ಗೆ ಹೇಳ್ತೀನಿ. ನಾನು ಫುಲ್ ಎಲ್ಲ ಎಲೆಗೆ ಹಾಕಿದ ಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಫುಲ್ಲು ರಶ್ಶು. ಬೇಗ ತಿನ್ನಬೇಕಿತ್ತು, ಬೇಗ ಎದ್ದೇಳಬೇಕಿತ್ತು. ಫ್ಯಾನ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ ನಮಗೆ ನಿಜವಾಗ್ಲೂ ಊಟ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಒಂದು ದೊಡ್ಡದು ಬಜ್ಜಿ ಅಂದರೆ ಸಬ್ಸಿಗೆ ಸೊಪ್ಪಿನ ಬಜ್ಜಿ ಮಾಡಿದರು, 2 ಪೂರಿ ಮತ್ತು ಸಾಗು, ಪಾಯಸ ಮಾಡಿದರು. ಯಾವುದ್ರ ಪಾಯಸ ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ವಾಂಗಿಬಾತು, ಮೊಸರು ಚಟ್ನಿ, ಲಾಡು ಮತ್ತು ಕಡಲೆಕಾಳು ಗುಗ್ರಿ ಮಾಡಿದರು. ತುಂಬಾ ಊಟ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ, ಪುರಸಭೆಯಿಂದ ಎಲೆಗಳನ್ನ ಎತ್ತಾಕೋದಕ್ಕೆ ಅಂತ ಹೇಳಿ ವಾಹನವನ್ನು ಕೂಡ ಕಳಿಸಿದ್ದಾರೆ. ನಾನು ಹೋಗಿ ಸ್ವಲ್ಪ ಸಿದ್ದರಾಮಯ್ಯ ಅವ್ರದ್ದು ಭಾಷಣ ಕೇಳೋಣ ಅಂತ ಹೇಳಿದ್ರೆ ಊಟ ಮುಗಿಸ್ಕೊಂಡು ಹೋಗುವಷ್ಟರಲ್ಲಿ ಅವ್ರು ಆಗಲೇ ಹೊರಟು ನಿಂತಿದ್ರು. ನಾನು ಅಲ್ಲಾದರೂ ಸ್ವಲ್ಪ ಹತ್ತಿರದಿಂದ ನೋಡೋಣ ಅವ್ರನ್ನ, ಆದರೆ ಒಂದು ಸೆಲ್ಫಿ ಕೂಡ ತಗೊಳ್ಳೋಣ ಅಂತ ಹೋದೆ. ನಿಜ ಸಿದ್ದರಾಮಯ್ಯ ಅವರು ಮೊದಲೇ CM ಇಲ್ಲಿಗೆ ಬರ್ತಾರಾ ಅಂತಲೇ ಎಲ್ಲರೂ ಮಾತಾಡ್ಕೊತಿದ್ರು. ಅಂಥದ್ರಲ್ಲಿ ನನಗೆ ಸೆಲ್ಫಿ ತೊಗೊಳಕ್ಕೆ ಸಿಗ್ತಾರ ಅವರು? ಖಂಡಿತ ಸಿಗಲಿಲ್ಲ. ಆದರೆ ಅವ್ರ ಕಾರ್ ಹಿಂದೆ ಮುಂದೆ ಎಷ್ಟು ವೆಹಿಕಲ್ಸ್ ಹೋಯಿತು ಅಂದರೆ, ನಾನು ಸ್ವಲ್ಪ ವೆಹಿಕಲ್ಸ್ ಮಾತ್ರ ವಿಡಿಯೋ ಮಾಡಿಕೊಂಡೆ. ಕಡಿಮೆ ಅಂದರೂ 20 ವೆಹಿಕಲ್ ಮೇಲೆ ಹೋಯಿತು. ನೋಡಿ, ಆ ಕಡೆ ತಿರ್ಕೊಂಡು ಬಾಯಿ ಮಾಡ್ತಿದ್ದಾರಲ್ವ, ಅವರೇ ಸಿದ್ದರಾಮಯ್ಯ. ಎಲ್ಲಿ ಸಿದ್ದರಾಮಯ್ಯ ಅವರು? 15,000 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದು. ಈ
ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಕೆಲಸ ಯೂಟ್ಯೂಬರ್ ಅನ್ನೋದಕ್ಕಿಂತ ಒಂಥರ ಪ್ರೆಸ್ ರಿಪೋರ್ಟರ್ ಕೆಲಸ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಎಷ್ಟು ಕಾರ್ ನೋಡಿ ಎಲ್ಲ. ಇಲ್ಲೂ ಕೂಡ ಜಾತ್ರೆ ಕಡಲೆಪುರಿ ಖಾರ ಎಲ್ಲವನ್ನ ಮಾಡ್ತಾಯಿದ್ರು. ನಮ್ಮಮ್ಮ, ನಮ್ಮ ದೊಡ್ಡಮ್ಮ, ನನ್ನ ಜೊತೆ ಬಂದವರು ಎಲ್ಲ ಮಿಸ್ ಆಗಿಬಿಟ್ರು. ಸೊ ಅವನ್ನೆಲ್ಲ ಹುಡ್ಕೋಣ ಅಂತ ಬಂದರೆ ಎಲ್ಲೂ ಸಿಗಲೇ ಇಲ್ಲ. ದೇವಸ್ಥಾನದ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ವರ್ಗ ನೋಡ್ದಂಗೆ ಅನಿಸ್ತಿತ್ತು.